ಗೌರಿಬಿದನೂರು ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಅಂತ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಹೇಳಿದರು. ನಗರದ ಹೊರವಲಯದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇದೇ ತಿಂಗಳು 25ನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗುತ್ತಿದೆ. ಪರೀಕ್ಷೆ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿರುವ ಕುಡಿಯುವ ನೀರಿನ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ತಾಲೂಕು ಆಡಳಿತ ಸಜ್ಜಾಗಿದೆ. ಇತರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಹಾಗೂ 200 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಜೆರಾಕ್ಸ್ ಅಂಗಡಿಗಳು ಇರಬಾರದು. ಪರೀಕ್ಷೆ ಕೇಂದ್ರದ ಸುತ್ತಲೂ 144 ಸೆಕ್ಷನ್ ಇರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಪರೀಕ್ಷೆ ಬರೆಯಲು ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡಲಾಗಿದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ಮಾತನಾಡಿ, ತಾಲೂಕಿನಾದ್ಯಂತ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾಗಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ತಾಲೂಕಿನಲ್ಲಿ ಒಟ್ಟು 14 ಕೇಂದ್ರಗಳಲ್ಲಿ 3791 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು, ವಿದ್ಯಾರ್ಥಿಗಳು 1755, ವಿದ್ಯಾರ್ಥಿನಿಯರು 1911, ಪುನರಾವರ್ತಿತ ವಿದ್ಯಾರ್ಥಿಗಳು 51, ಖಾಸಗಿ ವಿದ್ಯಾರ್ಥಿಗಳು 74 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ತಾಲೂಕಿನಾದ್ಯಂತ 14 ಜನ ಮುಖ್ಯ ಅಧೀಕ್ಷಕರನ್ನು ನೇಮಕ ಮಾಡುವ ಜೊತೆಗೆ ಒಟ್ಟು 391 ಮಂದಿ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಅಂತ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ರೆಡ್ಡಿ, ಪೌರಾಯುಕ್ತೆ ಗೀತಾ ಡಿಎಂ, ಆರಕ್ಷಕ ಉಪನಿರೀಕ್ಷಕ ರಮೇಶ್ ಗುಗ್ಗುರಿ, ತಾಲೂಕಿನ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಆದ ಕಾರಣ ತಾವು ಕರೆಂಟ್ ಈ ಒಂದು ಪರ್ಟಿಕ್ಯುಲರ್ ಏನು 14 ಸೆಂಟರ್ ಇದ್ದಾವೆ ಸತತವಾಗಿ ವಿದ್ಯುತ್ ವ್ಯತ್ಯಯ ಆಗದಂಗೆ ತಾವು ನೋಡ್ಕೋಬೇಕು. ಆಮೇಲೆ ನಮ್ಮ ಹೆಲ್ತಿಗೆ ಸಂಬಂಧಪಟ್ಟಂಗೆ ನೀವು ಅಟ್ಲೀಸ್ಟ್ ಮಿನಿಮಮ್ ಏನು ನೀಡ್ಸ್ ಇದೆ ಅದನ್ನು ತಾವೆಲ್ಲನೂ ಕೇಂದ್ರಕ್ಕೊಬ್ಬ ಆಶಾ ವರ್ಕರು, ಸ್ಟಾಫ್ ನರ್ಸು, ಆಮೇಲೆ ಎಮರ್ಜೆನ್ಸಿ ಮೆಡಿಕಲ್ ಕಿಟ್ಟು, ಸೊ ಅದನ್ನು ತಾವು ಸಪ್ಲೈ ಮಾಡಿ. ORS ಪೌಡ್ರು ಅದೆಲ್ಲ ಒಂದು ಎಮರ್ಜೆನ್ಸಿ ಮೆಡಿಕಲ್ ಕಿಟ್ಟಲ್ಲಿ ಅದನ್ನು ಇದನ್ನು ಮಾಡಿ. ಆಮೇಲೆ ಡಿಪೋ ಮ್ಯಾನೇಜರು ಬಂದಿದ್ದೀರಾ, ಆ ಸಂಬಂಧಪಟ್ಟಂಗೆ ಈಗ ನೋಡಿ ಎಲ್ಲೆಲ್ಲ ರೂಟ್ಗಳೇನಿದ್ದಾವೆ ಅದನ್ನು ಇನ್ನೊಂದ್ಸಲ ರೀಶೆಡ್ಯೂಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಈಗ ನಮ್ಮ ಸೆಂಟ್ರಿಗೆ ಈಗ 10-15ಕ್ಕೆ ಎಕ್ಸಾಮ್ ಇದೆ ಅಂತಂದರೆ ನಾವು 10 ಗಂಟೆಗೆ ಹೋಗಿ ತಲುಪಿಸಿದ್ರೆ ಅವ್ರು ಭಯ ಬಿದ್ದು ಬಿಡ್ತಾರೆ, ಗಾಬರಿಗೆ ಒಳಗಾಗ್ತಾರೆ. ಅದಕ್ಕೆ ವೆಲ್ ಆ್ಯಂಡ್ ಅಡ್ವಾನ್ಸು ಆ ಒಂದು ಏರಿಯಾಕ್ಕೆ ರೀಚ್ ಆಗುವಂಥ ವ್ಯವಸ್ಥೆ ಆಗಬೇಕು. ಆಮೇಲೆ ಒಂದೊಂದು ಸಲ ಆಯಿತು ಒಂದೊಂದು ಬಸ್ಸನ್ನು ತಾವು ಏನು ಮಾಡಿರಿ ಸ್ವಲ್ಪ ಇಟ್ಕೊಂಡ್ರಿ, ಒಂದು ಎಕ್ಸ್ಟ್ರಾ ಇಟ್ಕೊಂಡಿರಿ. ಯಾಕಂದರೆ ಇನ್ ಕೇಸ್ ಎಮರ್ಜೆನ್ಸಿ ಅಥವಾ ಜಾಸ್ತಿ ಮಕ್ಕಳಾದಂದರೆ ಫೋನ್ ಮಾಡಿದರೆ ಒಂದು ವಿದಿನ್ 15 to 20 ಮಿನಿಟ್ಸ್ ಒಳಗೆ ಯಾವುದೇ ಒಂದು ಲೊಕೇಶನ್ ರೀಚ್ ಆಗುವಂಥ ಪ್ಲೇಸಲ್ಲಿ ಅವ್ರನ್ನ ಅನುವು ಮಾಡ್ಕೊಳ್ಳಿ. ಆಮೇಲೆ ಜಸ್ಟ್ ನಾವು ಹೋಗಿ ಅವ್ರನ್ನ ತಲುಪಿಸೋದು ಅಷ್ಟೇ ಅಲ್ಲ, ಅಗೇನ್ ಅವ್ರ ಮನೆಗೆ ತಲುಪಿಸೋದು ಅಷ್ಟೇ ಜವಾಬ್ದಾರಿ ಇರ್ತೈತಿ. ಅದನ್ನೆಲ್ಲ ಸೂಕ್ತ ವ್ಯವಸ್ಥೆ ತಾವೆಲ್ಲ ಮಾಡ್ಕೊಳ್ಬೇಕು. ಆಮೇಲೆ 4ನೇ ಸಾಲಿನಲ್ಲಿ ನಮ್ಮ ತಾಲೂಕಲ್ಲಿ SSLC ಪರೀಕ್ಷೆ ವ್ಯವಸ್ಥಿತವಾಗಿ ಸುಗಮವಾಗಿ ನಡೀಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನೆಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ ಮತ್ತು ನಮ್ಮ ತಾಲೂಕಲ್ಲ ಆಡಳಿತದಿಂದ ಏನೆಲ್ಲ ತಯಾರಿ ಮಾಡಿಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಇವತ್ತು ಚರ್ಚೆ ಮಾಡೋಣ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಭೆಯನ್ನು ಆಯೋಜಿಸಲಾಗಿದೆ ಸರ್. ಈಗ ನಮ್ಮಲ್ಲಿ ಒಟ್ಟು ಪರೀಕ್ಷಾ ಕೇಂದ್ರಗಳು 14 ಪರೀಕ್ಷಾ ಕೇಂದ್ರಗಳು ನಮ್ಮ ತಾಲೂಕಲ್ಲಿ ಇದ್ದಾವೆ ಸರ್. 14 ಪರೀಕ್ಷಾ ಕೇಂದ್ರಗಳಲ್ಲಿ ಮಕ್ಕಳು SSLC ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಒಟ್ಟು ಮಕ್ಕಳ ಸಂಖ್ಯೆ ನಮ್ಮ ತಾಲೂಕಲ್ಲಿ ಬರೀತಿರ್ತಕ್ಕಂಥದ್ದು 3666 ಮಕ್ಕಳು ಎಕ್ಸಾಮಿನೇಷನ್ ಬರೀತಾ ಇದ್ದಾರೆ ಸರ್. ಅದರಲ್ಲಿ ಗಂಡು ಮಕ್ಕಳು 1755, ಹೆಣ್ಮಕ್ಳು 1911 ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಸರ್. ಸೊ ಪರೀಕ್ಷೆ 25/3/2024 ಪ್ರಾರಂಭ ಆಗಿ 6/4/2024 ಸಹ ನಡೆಯುತ್ತೆ ಸರ್. ಒಟ್ಟು 6 ದಿನಗಳು ಪರೀಕ್ಷೆ ಕಾರ್ಯ ನಡೆಯುತ್ತೆ ಸರ್. ಇದಕ್ಕೆ ನಾವೀಗ ಆಲ್ರೆಡಿ ತಯಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀವಿ. 14 ಕೇಂದ್ರಗಳಿದ್ದಾವೆ. 14 ಮುಖ್ಯ ಅಧೀಕ್ಷಕರನ್ನು ನಮ್ಮ ಪರೀಕ್ಷಾ ಬೋರ್ಡ್ನ ನಿರ್ದೇಶನದಂತೆ ನೇಮಕ ಮಾಡಿಕೊಳ್ಳಲಾಗಿದೆ. ಮತ್ತು 1 ಕೇಂದ್ರದಲ್ಲಿ ಉಪಮುಖ್ಯ ಅಧೀಕ್ಷಕರು ಮತ್ತು ಪ್ರಶ್ನೆ ಪತ್ರಿಕೆ ಪಾಲಕರು, ಈ ರೀತಿ ಮಾರ್ಗಾಧಿಕಾರಿಗಳು 14 ಕೇಂದ್ರಗಳಿಗೂ ಸಹ ಪ್ರಶ್ನೆ ಪತ್ರಿಕೆಗಳನ್ನು ಸರಬರಾಜು ಮಾಡಲಿಕ್ಕೆ ಮಾರ್ಗಗಳನ್ನು 5 ರಚನೆ ಮಾಡ್ಕೊಂಡಿದ್ದೀವಿ. ಒಟ್ಟಾರೆಯಾಗಿ ಈ ವರ್ಷ ನಮ್ಮ ತಾಲೂಕಲ್ಲಿ ಪರೀಕ್ಷೆ ನಡೆಸಲಿಕ್ಕೆ 391 ಸಿಬ್ಬಂದಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ ಸರ್. ಎಲ್ಲ ಸ್ಥಾನಿಕ ಜಾಗೃತಿ ದಳ, ಮೊಬೈಲ್ ಸ್ವಾಧೀನಾಧಿಕಾರಿಗಳು ಮತ್ತು ಕೊಠಡಿ ಮೇಲ್ವಿಚಾರಕರು, ಕಚೇರಿ ಸಹಾಯಕರು, ಪೊಲೀಸ್ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಎಲ್ಲರೂ ಸಹ ಸೇರಿ ಒಟ್ಟು 391 ಸಿಬ್ಬಂದಿಯನ್ನು ಪರೀಕ್ಷಾ ಕಾರ್ಯಕ್ಕಾಗಿ ಬಳಸ್ಕೊಳ್ತಾ ಇದ್ದೀವಿ.